ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮದುವೆ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಇದು ಥರ್ಸ್ಡೇ ವ್ಲಾಗು. ಸೊ ಇವತ್ತು ಸಾಯಂಕಾಲ ರಿಸೆಪ್ಷನ್ ಇರೋದು. ಇನ್ನು ಇವತ್ತು ವ್ಲಾಗ್ನ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮಂಡಕ್ಕಿ ಉಸ್ಲಿ ಮತ್ತು ಮಿರ್ಚಿ ಬಜ್ಜಿ. ಸರಿ ನೋಡಿ, ನಮ್ಮ ಚಿಕ್ಕಿ ಇದನ್ನೆಲ್ಲ ಇವಾಗ ಖಾಲಿ ಮಾಡ್ತಾರೆ. ಚಾಲೆಂಜ್ ಇದೆ ಆ್ಯಕ್ಚುಲಿ, ಖಾಲಿ ಮಾಡ್ರಿ. ಓಕೆ, ಇನ್ನು ಮಿರ್ಚಿ ಬಜ್ಜಿ ಟೇಸ್ಟ್ ಹೇಗಿದೆ ಆ್ಯಂಡ್ ಕ್ರಿಸ್ಪಿ ಆಗಿದೆ ಜಾಸ್ತಿ ಅಂತ ಹೇಳಿ ನಮ್ಮ ಚಿಕ್ಕಿ ಸೊ ಟೇಸ್ಟ್ ನೋಡ್ತಾ ಇದ್ರು. ಮೇಕಪ್ ಆಗ್ತಾ ಇದ್ದಾರೆ. ಇಲ್ಲಿ ನೋಡು, ವಾವ್ ಸೋ ಕ್ಯೂಟು. ಗವಿ ನಿನ್ನ ಮುಖ ತೋರಿಸು. ವಾವ್ ಸೂಪರ್. ಡ್ರೆಸ್ ಹಾಕೊಂಡಿಲ್ಲ, ಏನಿಲ್ಲ, ಅವಾಗಲೇ ಮೇಕಪ್ ಆಗಿಬಿಟ್ರಾ? ಇನ್ನು ಚೌಟ್ರಿಗೆ ಹೋಗೋಕ್ಕೆ ಟೈಮ್ ಆಯಿತು ಅಂತ ಹೇಳಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನಂತೂ ಇನ್ನೇನು ಸೀರೆ ಹಾಕೊಳ್ಳೋದಂತ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ. ಇವಳು ನಮ್ಮ ಅಕ್ಕನ ಮಗಳು ಎಷ್ಟು ಕ್ಯೂಟಾಗಿದ್ದಾಳೆ. ಅವಳು ನೋಡಿ ನಾನು ಮಾತಾಡಿಸಿದ್ರು ಕೂಡ ತಿರುಗಿ ನೋಡ್ತಾ ಇಲ್ಲ. ಫುಲ್ ನಿದ್ದೆ ಬಂದುಬಿಟ್ಟಿದೆ, ಹಂಗೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಅವರಿಬ್ಬರು ರೆಡಿ ಆಗ್ತಾ ಇದ್ದಾರೆ. ಗವ್ಯ ಕೂಡ ಇನ್ನೂ ಮಲಗಿದ್ದಾಳೆ ನೋಡಿ, ಇನ್ನು ಮಲ್ಕೊಂಡಿದ್ದಾಳೆ. ಅವಳನ್ನ ಎಬ್ಬರಿಸ್ಬೇಕು. ನಾನು ಇನ್ನೇನು ಸ್ಯಾರಿ ಹಾಕ್ಕೊಳ್ಳೋದು ಅಂತ ಹೇಳಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಬಟ್ ಇಲ್ಲಿ ನಮ್ಮ ಅಕ್ಕವರೆಲ್ಲ ಕೂಡ ಹೇಳ್ತಿದ್ದಾರೆ, ಏನು ಡ್ರೆಸ್ ಹಾಕ್ಕೊಂಡಿದ್ಯಾ, ಸ್ಯಾರಿ ಹಾಕೋ ಅಂತ ಹೇಳಿಬಿಟ್ಟು. ಸೊ ಇನ್ನೆಲ್ಲರೂ ಕೂಡ ಬೈತಾರೆ ಅಂತ ಹೇಳಿಬಿಟ್ಟು ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇಲ್ಲಿ ನಮ್ಮ ಅತ್ತಿಗೆ ರೆಡಿ ಆಗ್ತಾ ಇದ್ದಾರೆ, ನಮ್ಮ ಅಣ್ಣನ ವೈಫು. ಇವಳು ನಮ್ಮ ಅಣ್ಣನ ಮಗಳು ರೆಡಿಯಾಗಿ ಕೂತಿದ್ದಾಳೆ, ಗುಡ್ ಗರ್ಲ್. ಆ್ಯಂಡ್ ಇಲ್ಲ ಮಕ್ಕಳೆಲ್ಲ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಇನ್ನು ದೊಡ್ಡವರೆಲ್ಲ ಕೂಡ ರೆಡಿ ಆಗ್ತಾ ಇದ್ದಾರೆ. ನೋಡಿ, ಈ ಚಿಕ್ಕ ಹುಡುಗಿ ಮೊಬೈಲ್ ನೋಡ್ತಾ ಇದ್ಲು, ಹಂಗೆ ಮಲ್ಕೊಂಡ್ಬಿಟ್ಲು 2 ನಿಮಿಷದಲ್ಲಿ. ಇನ್ನು ಬಿಸಿ ಬಿಸಿ ರೈಸು ಮತ್ತು ಸಾಂಬಾರೆಲ್ಲ ರೆಡಿಯಾಗಿದೆ. ಸೊ ಇವಾಗ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಇನ್ನು ಊಟ ಮಾಡಿಬಿಟ್ಟು ನಾವಂತೂ ಈಗ ಚೌಟ್ರಿಗೆ ಹೊರಡಬೇಕು. ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಊಟ ಮಾಡ್ತಿದ್ದಾರೆ. ನಾನಂತೂ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ಗಮ್ಯ ನೋಡಿ ತುಂಬ ಸಿಂಪಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ನೋಡಿ, ಎಲ್ಲರೂ ಸಿಸ್ಟರ್ಸ್ ಮಧ್ಯ ನನ್ನ ತಮ್ಮ ಮದುವೆ ಗಂಡು ಅಭಿ ಅಂತ, ಅಭಿಲಾಷ್ ಅವನು ಫುಲ್ ನೇಮು. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅವನು ಎಲ್ಲ ಸಿಸ್ಟರ್ಸ್ ಮಧ್ಯ. ಇವಾಗ ಮನೆಯಿಂದ ಹೊರಟು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಇನ್ನು ಅಲ್ಲಿಂದ ಡೈರೆಕ್ಟಾಗಿ ಇನ್ನು ಚೌಟ್ರಿಗೆ ಹೋಗ್ತೀವಿ. ಆ್ಯಕ್ಚುಲಿ ಮದುವೆ ನಡೀತಿರೋದು ಹುಡುಗ ಊರಲ್ಲಿ. ಸೊ ಹುಡುಗಿ ಅವರು ಇನ್ನೂ ಬಂದಿಲ್ಲ, ಇನ್ನು ಅವ್ರು ಬರ್ತಾ ಇದ್ದಾರೆ ಆಂದಿವೆ. ಸೊ ಇವಾಗ ಇವರೆಲ್ಲ ಕಾರಲ್ಲಿ ಹೋಗ್ತಿದ್ದಾರೆ, ನಾವು ನೆಕ್ಸ್ಟ್ ರೌಂಡ್ ಹೋಗ್ತೀವಿ. ಇಲ್ಲಿ ನಮ್ಮ ಅತ್ತೆಯವರು, ನಮ್ಮಮ್ಮ, ನಮ್ಮ ಮಕ್ಕಳು ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನನಗಂತೂ ಈ ಬ್ಯುಸಿಯಲ್ಲಿ ಎಷ್ಟು ಗ್ಯಾಪ್ ಸಿಕ್ಕಿದ್ರೆ ಆ ಗ್ಯಾಪಲ್ಲಿ ವೀಡಿಯೋಸ್ನ ಮತ್ತು ಫೋಟೋಸ್ನ ಕವರ್ ಮಾಡ್ತಾನೇ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ಒಂದು 60% 70% ಮೆಂಬರ್ಸ್ ಅಂತೂ ಎಲ್ಲ ಚೌಟ್ರಿಗೆ ಹೋಗಿದ್ದಾರೆ. ಇನ್ನು ನಾವು ನೆಕ್ಸ್ಟ್ ರೌಂಡ್ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಕೊನೆಗಂತೂ ಕಾರ್ ಹತ್ಕೊಂಡು ಇವಾಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಹೊರಗಡೆಯಿಂದ ನೋಡಿದಾಗ ಚೌಟ್ರಿ ಈ ಥರ ಡೆಕೋರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಅಂತ ತುಂಬ ಮಸ್ತ್ ಇಷ್ಟ ಆಯಿತು ನನಗೆ. ಅಭಿಲಾಷ್ ಮತ್ತು ಅಕ್ಷತಾ ನೈಸ್ ನೇಮ್ಸ್ ಅಲ್ವಾ? ಸೊ ಇಬ್ಬರದು ಕೂಡ ಸ್ಟಾರ್ಟಿಂಗ್ ಲೆಟರ್ ಎ ಇಂದನೇ. ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಒಳಗಡೆ ಡೆಕೋರೇಷನ್ ಕೂಡ ತುಂಬ ಮಸ್ತಾಗಿ ಮಾಡಿದ್ದಾರೆ. ಸೊ ಇವಾಗ ನಾವು ಫಸ್ಟು ನಮ್ಮ ರೂಮ್ಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಇನ್ನು ಆಮೇಲೆ ಇನ್ನು ಬೇರೆ ಏನಾದರೂ ಕೆಲಸ ನೋಡಬೇಕು. ಎಲ್ಲರೂ ಹಾಯ್ ಮಾಡಿ. ಹಾಯ್ ಹಾಯ್ ಸೇ ಹಾಯ್. ನೋಡಿ, ನೈಟ್ ರಿಸೆಪ್ಷನ್ಗಂತೂ ತುಂಬ ಸಖತ್ತಾಗಿ ಡೆಕೋರ್ ಮಾಡಿದ್ದಾರೆ. ಫ್ಲವರ್ಸ್ದು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ, ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್. ಆ್ಯಂಡ್ ಡೆಕೋರೇಷನ್ ಅಂತೂ ರಿಯಲಿ ಆಸಮ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ರಿಯಲಿ ತುಂಬ ಇಷ್ಟ ಆಯಿತು. ಇನ್ನು ಇದಂತೂ ಎಂಟ್ರೆನ್ಸಲ್ಲಿ ಈ ಥರ ಡೆಕೋರ್ ಮಾಡಿರೋದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕೆಳಗಡೆ ಎಲ್ಲ ಲೈಟಿಂಗ್ಸ್ ಕೂಡ ಇದೆ, ಅದೆಲ್ಲ ಇನ್ನು ಸ್ವಲ್ಪ ಆದಮೇಲೆ ಆನ್ ಮಾಡ್ತಾರೆ. ಸೊ ನೈಟ್ ಆದಮೇಲೆ ಆನ್ ಮಾಡ್ತಾರೆ, ಆವಾಗ ನೋಡಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಂತೂ ನಮ್ಮ ಮಕ್ಕಳಿಗೆ ಮತ್ತು ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಫಸ್ಟ್ ಬಂದು ರಿಸೆಪ್ಷನ್ಗಿಂತ ಮುಂಚೆ ನಾವು ಎಂಗೇಜ್ಮೆಂಟ್ನ ಮಾಡ್ತೀವಿ. ಲೈಕ್ ಎಂಗೇಜ್ಮೆಂಟ್ ಆಗಿದ್ದರೆ ಮಾತ್ರ ಇನ್ನು ಡೈರೆಕ್ಟ್ ರಿಸೆಪ್ಷನ್ನೇ ಮಾಡ್ತೀವಿ. ಸೊ ಎಂಗೇಜ್ಮೆಂಟ್ ಆಗಿಲ್ಲ, ಬರೀ ಫಿಕ್ಸಿಂಗ್ ಮಾತ್ರ ಮಾಡ್ಕೊಂಡಿರೋದು ಹುಡುಗ ಹುಡುಗಿ. ಹಾಗಾಗಿ ಫಸ್ಟ್ ಇವಾಗ ಎಂಗೇಜ್ಮೆಂಟ್ನ ಮುಗಿಸಿ ಆಮೇಲೆ ರಿಸೆಪ್ಷನ್ನ ಸ್ಟಾರ್ಟ್ ಮಾಡ್ತೀವಿ. ಎಂಗೇಜ್ಮೆಂಟ್ ಮಾಡಲಿಕ್ಕೆ ಈ ಥರ ಎಲ್ಲ ಜೋಡಿಸಿರೋದು. ಇಲ್ಲಿ ನಮ್ಮ ಅಕ್ಕ ಅವರು ರಂಗೋಲಿ ಹಾಕ್ತಾ ಇದ್ದಾರೆ ಅಕ್ಕಿಯಲ್ಲಿ. ಸೊ ಈ ಥರ ಏನಕ್ಕೆ ಹಾಕ್ತಾರೆ ಅಂತಂದರೆ, ಆ್ಯಕ್ಚುಲಿ ಎಲ್ಲರ ಮದುವೆಯಲ್ಲಿ ಕೂಡ ರಿಸೆಪ್ಷನ್ಗಿಂತ ಮುಂಚೆ ಇಲ್ಲ ರಿಸೆಪ್ಷನ್ ಎಲ್ಲ ಆದ್ಮೇಲೆ ಆಗಲಿ ನಮ್ಮ ಕುಲದೇವರಿಗೆ ಪೂಜೆ ಮಾಡ್ತೀವಿ. ಸೊ ನಮ್ಮ ಕುಲದೇವರು ಬಂದ್ಬಿಟ್ಟು ಮಾರ್ಕಂಡೇಯ ಸ್ವಾಮಿ ಶಾಸ್ತ್ರ ಅಂತ ಹೇಳ್ಬಿಟ್ಟು ಅದನ್ನು ಪೂಜೆ ಮಾಡಬೇಕು.
ಸೊ ಅದಂತೂ ಕಂಪಲ್ಸರಿ ಮಾಡಲೇಬೇಕು. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗೆ ಜೋಡಿಸ್ತಾ ಇದ್ದಾರೆ ಆ್ಯಂಡ್ ರಂಗೋಲಿ ಎಲ್ಲ ಕೂಡ ಹಾಕ್ತಾ ಇದ್ದಾರೆ. ಆಮೇಲೆ ಮದುವೆ ಹೆಣ್ಣಿಗೆ ಕೊಡಬೇಕಾಗಿರೋ ಸೀರೆ ಬ್ಲೌಸಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಕೂಡ ಇಲ್ಲೆಲ್ಲ ಇಟ್ಬಿಟ್ಟು ಎಲ್ಲ ಜೋಡಿಸಿದ್ದೀವಿ. ಇದನ್ನೆಲ್ಲ ಕೂಡ ಅವ್ರಿಗೆ ಇವಾಗ ಕೊಡಬೇಕು. ನೈಟ್ ರಿಸೆಪ್ಷನ್ಗೆ ಮತ್ತು ಬೆಳಗ್ಗೆ ಮುಹೂರ್ತದ್ದು ಎಲ್ಲ ಸೀರೆಗಳು ಇಲ್ಲೇ ಇಟ್ಟು ಇನ್ನು ಅವ್ರು ಬಂದಮೇಲೆ ಎಲ್ಲ ಕೊಡ್ತೀವಿ. ಆಮೇಲೆ ಗೋಲ್ಡ್ ಎಲ್ಲ ಕೂಡ ಇಟ್ಟಿದ್ದೀವಿ. ಸೊ ಹುಡುಗದು ಮತ್ತು ಹುಡುಗಿದು ಇಲ್ಲೆಲ್ಲ ಕೂಡ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಸೊ ಹುಡುಗ ಅವರು ಏನಾದರೂ ತಂದಿದ್ರೆ ಅದನ್ನ ಹುಡುಗಿ ಕೊಡ್ತೀವಿ, ಹುಡುಗಿಯವ್ರು ತಂದಿರೋದು ಹುಡುಗನಿಗೆ ಕೊಡೋದು, ಆ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಆ ಥರ. ನೀವು ಏನು ಕೆಲಸ ಮಾಡ್ತಿಲ್ಲ, ಬರೀ ಫೋಟೋಸ್ ವೀಡಿಯೋಸ್ ತಗೊತಾ ಇದ್ದೀರಾ ಅಂತ ಅನ್ಬೇಡಿ. ನಾನು ಕೂಡ ಕೆಲಸ ಮಾಡ್ತಿದ್ದೀನಿ ಆ್ಯಂಡ್ ಸ್ವಲ್ಪ ಗ್ಯಾಪ್ ಸಿಕ್ತು ಅಂದರೆ ಆ ಗ್ಯಾಪಲ್ಲಿ ಫೋಟೋಸ್ ವೀಡಿಯೋಸ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನೋ ಜೋಕ್ಸ್ ಆಗ್ತಾಯಿದ್ರು, ಸೊ ಅದಕ್ಕೆ ನಗ್ತಾ ಇದ್ವಿ. ಇನ್ನು ಹುಡುಗಿಯವರು ಬರೋ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಇನ್ನು ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಗವ್ಯ ನಟಿಗೆ ಚಿಯರ್ಸ್. ಓಕೆ, ಇಲ್ಲಿ ನೋಡಿ. ಹಾಂ, ಹಂಗೆ ನೋಡಿ, ಸ್ಮೈಲ್ ಮಾಡಿ ಹಂಗೆ. ಇಲ್ಲಿ ನೋಡು, ನನಗಿಲ್ವಾ? ಇನ್ನು ಸ್ನ್ಯಾಕ್ಸ್ಗೆ ಅವಲಕ್ಕಿ ಮತ್ತು ಗೋಬಿ ಮಾಡಿದರು. ಸೊ ಅದನ್ನು ತಿಂತಾ ಇದ್ವಿ. ಇನ್ನು ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ. ಇಲ್ಲೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಮಾರ್ಕಂಡೇಯ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ನಲ್ವ, ಸೊ ಆ ಪೂಜೆ ಅಂತೂ ಸ್ಟಾರ್ಟ್ ಆಗಿದೆ. ಪೂಜೆ ಎಲ್ಲ ಆದಮೇಲೆ ಎಂಗೇಜ್ಮೆಂಟ್ ಅಂತೂ ಸ್ಟಾರ್ಟ್ ಆಗುತ್ತೆ. ಸೊ ಈ ಪೂಜೆ ಮಾಡಲಿಕ್ಕೆ ಅರೌಂಡ್ 1.5 ಅವರ್ ಅಂತೂ ಆಗೇ ಬಿಡುತ್ತೆ. ಆ ಕಡೆ ಹುಡುಗಿ ಕಡೆಯವರು ಮತ್ತು ಈ ಕಡೆ ಹುಡುಗನ ಕಡೆಯವರೆಲ್ಲ ಕೂತ್ಕೊಂಡಿದ್ದೀವಿ. ಇನ್ನು ದೊಡ್ಡವರೆಲ್ಲನೂ ಈ ಪೂಜೆ ಮಾಡ್ತಾ ಇರ್ತಾರೆ. ಈ ಪೂಜೆ ಅಂತೂ ಕಂಪಲ್ಸರಿ ಮಾಡ್ತೀವಿ. ಇನ್ನು ಪೂಜೆ ಎಲ್ಲ ಆಯಿತು, ಇವಾಗ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಹುಡುಗ ಮತ್ತು ಹುಡುಗಿ ಬಂದು ಕೂತಿದ್ದಾರೆ. ಇನ್ನು ಇವಾಗ ಎಂಗೇಜ್ಮೆಂಟ್. ಆ್ಯಕ್ಚುಲಿ ಹುಡುಗ ಮತ್ತು ಹುಡುಗಿ ರಿಂಗ್ಸ್ ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹುಡುಗ ಪೇರೆಂಟ್ಸು ಆ್ಯಂಡ್ ಹುಡುಗಿ ಪೇರೆಂಟ್ಸು ಕೆಲವೊಂದು ಪ್ರಾಸೆಸ್ ಎಲ್ಲ ಮಾಡಬೇಕಲ್ಲ. ಸೊ ನೋಡಿ, ಕೈಗೆ ಆ ಕಡೆಯವರು ಈ ಕಡೆಯವರು ಕೈಗೆ ಅದೇನೋ ದಾರ ಕಟ್ಕೊಳ್ಳೋದು, ಮತ್ತು ಲೇಡೀಸ್ ಆದರೆ ಹೂವು ಮುಡ್ಕೊಳ್ಳೋದು, ಅರಿಶಿನ ಕುಂಕುಮ ಹಚ್ಕೊಳ್ಳೋದು. ಸೊ ಆ ಥರ ಎಲ್ಲ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೇಲಂತೂ ಸಕ್ಕರೆನೇ ಬಾಯಲ್ಲಿ ಹಾಕ್ತಾರೆ. ಅವರು ಇವ್ರಿಗೆ ಹಾಕ್ತಾರೆ, ಇವ್ರು ಅವ್ರಿಗೆ ಹಾಕ್ತಾರೆ. ಸೊ ಆ ಥರ ಜೆಂಟ್ಸ್ಗೆ, ಲೇಡೀಸ್ಗೆ. ಸೊ ಆ ಥರ ಪ್ರಾಸೆಸ್ ಎಲ್ಲ ಆದಮೇಲೆ ಇನ್ನು ರಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು. ಇವಾಗ ರಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದಾರೆ. ಇನ್ನು ಇದೆಲ್ಲ ಆದಮೇಲೆ ಇನ್ನು ಹೂವಿನ ಹಾರ ಚೇಂಜ್ ಮಾಡ್ಕೊಳ್ಳೋದು. ಸೇಮ್ ಇನ್ನು ಮಿಕ್ಕಿದ ಪ್ರಾಸೆಸ್ ಎಲ್ಲ ಮಾಡ್ತಾರೆ. ಗೋಲ್ಡ್ ಎಲ್ಲ ಕೂಡ ಇವಾಗಲೇ ಚೇಂಜ್ ಮಾಡ್ಕೊತಾರೆ. ಸೊ ಯಾರ್ದವ್ರಿಗೆ ಕೊಟ್ಬಿಡ್ತಾರೆ. ಸೊ ನಮ್ಮ ಮನೆಯಲ್ಲಂತೂ ಈ ಥರ ಸಿಂಪಲಾಗಿ ನಾವು ಎಂಗೇಜ್ಮೆಂಟ್ ಮಾಡೋದು. ಸೊ ಮ್ಯಾಕ್ಸಿಮಮ್ ಎಲ್ಲರ ಮನೆಯಲ್ಲಿ ಇದೇ ಥರ ಮಾಡ್ತಾರೆ ಅನಿಸುತ್ತೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸ್ವಲ್ಪ ಡಿಫ್ರೆಂಟಾಗಿ ಇರ್ಬೋದು ಕೆಲವೊಂದು ಪದ್ಧತಿಗಳು. ಸೊ ಆ ಥರ ನೋಡಿ, ಹುಡುಗ ಮತ್ತು ಹುಡುಗಿ ಕೂಡ ಈ ಥರ ಸಕ್ಕರೆ ಬಾಯಲ್ಲಿ ಹಾಕ್ಕೊತಾ ಇದ್ದಾರೆ. ಸೊ ಈ ಥರ ನಮ್ಮ ಮನೇಲಿ ಮಾಡೋದು. ಸೊ ಕೊನೆಗೆ ಎಂಗೇಜ್ಮೆಂಟ್ ಅಂತೂ ಮುಗೀತು. ಇವಾಗ ರಿಸೆಪ್ಷನ್ ಅಂತೂ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಕ್ಕಿ ಇದನ್ನೆಲ್ಲ ಹಾಕಿಬಿಟ್ಟು ಏನೋ ಲಗ್ನ ಕಟ್ತಾ ಇದ್ದಾರೆ. ಸೊ ಇದೆಲ್ಲ ನನಗೂ ಕೂಡ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ. ಅವ್ರನ್ನ ಕೇಳಿದ್ರೆ ಹಂಗೆ ಹೇಳಿದ್ರು. ನಾನಂತೂ ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇನ್ನು ಇಲ್ಲಿ ನಮ್ಮ ಬ್ರದರ್ಸು ಮತ್ತು ನಮ್ಮ ಸಿಸ್ಟರ್ಸು ಎಲ್ಲ ಸೇರಿ ನಾವು ಫೋಟೋಸ್ ಮತ್ತು ವಿಡಿಯೋಸ್ ತೊಗೊತಾ ಇದ್ದೀವಿ. ಇವರೆಲ್ಲ ಕೂಡ ನಮ್ಮ ಸ್ವಂತ ದೊಡ್ಡಪ್ಪನ ಮಕ್ಕಳೇ, ನಮ್ಮ ಸಿಸ್ಟರ್ಸು ಮತ್ತು ಬ್ರದರ್ಸ್ ಎಲ್ಲ. ಆ್ಯಕ್ಚುಲಿ ಈ ಥರ ಏನಾದರೂ ಜಾಸ್ತಿ ಜನ ಗ್ಯಾದರ್ ಆದಾಗ
ಸೊ ಫಂಕ್ಷನ್ಸ್ಗಾಗಿರ್ಬೋದು, ಅಕೇಶನ್ಸ್ಗಾಗಿರ್ಬೋದು ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳ್ಳೋದೇ ಒಂದು ದೊಡ್ಡ ಸಂಭ್ರಮ ಅಂತಲೇ ಹೇಳ್ಬೋದಲ್ವಾ. ಆ್ಯಂಡ್ ಹುಡುಗ ಮತ್ತು ಹುಡುಗಿ ಜೊತೆ ಕೂಡ ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ನ ತೊಗೊಂಡೆ. ಇನ್ನು ಅವ್ರ ಜೊತೆ ಜಾಸ್ತಿ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಬಿಕಾಸ್ ತುಂಬ ಜನ ವೆಯ್ಟಿಂಗಲ್ಲಿದ್ದರು. ಸೊ ಹಾಗಾಗಿ ಆ್ಯಂಡ್ ಇನ್ನು ನಮ್ಮ ಗಮ್ಯ ಅಂತೂ ತುಂಬ ಆಟ ಮಾಡಿ ಮಲ್ಕೊಂಬಿಟ್ಲು. ಆ್ಯಕ್ಚುಲಿ ಫಂಕ್ಷನ್ಸಲ್ಲಿ ಮಕ್ಕಳನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ. ಆ್ಯಂಡ್ ನನಗಂತೂ ವೀಡಿಯೋ ಶೂಟ್ ಮಾಡ್ಕೋಬೇಕು ಆ್ಯಂಡ್ ಎಲ್ಲರನ್ನೂ ಮಾತಾಡಿಸ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು ಅಂದರೆ ಇನ್ನೂ ಸ್ವಲ್ಪ ಕಷ್ಟ ಆಯಿತು. ನೋಡಿ, ಗಮ್ಯ ಇನ್ನೂ ಮಲಗಿದ್ದಾಳೆ, ಎದ್ದಿಲ್ಲ. ಅವಳು ಊಟ ಕೂಡ ಮಾಡಿಲ್ಲ. ಸೊ ಹಾಗಾಗಿ ಇನ್ನು ಎಬ್ಬರಿಸ್ತಾ ಇದ್ದೀನಿ. ಕಷ್ಟಪಟ್ಟು ಎಬ್ಬರಿಸ್ಕೊಂಡು ಊಟಕ್ಕೆ ಹೋಗಿದ್ದಾಯಿತು. ಇನ್ನು ಲಾಸ್ಟಲ್ಲೇ ಹೋಗಿದ್ದೀವಿ ನಾವು. ನನ್ನ ಫೇವ್ರೆಟ್ ರಸಮಲೈ ಇತ್ತು, ಅದನ್ನು ತಿಂತಾ ಇದ್ದೀನಿ ಲಾಸ್ಟಲ್ಲಿ. ಆಮೇಲೆ ಗಮ್ಯದು ಫೋಟೋಸ್ ವೀಡಿಯೋಸ್ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಇನ್ನು ಅವಳದು ವೀಡಿಯೋಸ್ನ ತೊಗೊತಾ ಇದ್ದೀನಿ. ನಾನಂತೂ ಈ ಥರ ಸಿಂಪಲ್ ಆಗಿರೋ ಟಿಶ್ಯೂ ಸ್ಯಾರಿನ ಹಾಕಿದ್ದೆ. ಇದಂತೂ ತುಂಬ ವೆಯ್ಟ್ಲೆಸ್ ಇತ್ತು ಆ್ಯಂಡ್ ಮೇಂಟೈನ್ ಮಾಡೋದು ಕೂಡ ತುಂಬ ಈಸಿನೇ. ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಇನ್ನು 11:30 ಆಯಿತು ರಿಸೆಪ್ಷನ್ ಮುಗಿಯೋ ಅಷ್ಟರಲ್ಲಿ. ಲಾಸ್ಟಲ್ಲಂತೂ ಮಸ್ತಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲರೂ ಕೂಡ. ಸೊ ನಾನಂತೂ ಏನು ಡ್ಯಾನ್ಸ್ ಮಾಡಿಲ್ಲ, ಬಿಕಾಸ್ ನನಗೇನು ಡ್ಯಾನ್ಸ್ ಬರಲ್ಲ. ಆ್ಯಂಡ್ ಹುಡುಗ ಮತ್ತು ಹುಡುಗಿ ಫೋಟೋಶೂಟ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಆಚೆ ಹೋದರು. ಇನ್ನು ನಾವಂತೂ ಇಲ್ಲೇ ಹಾಲಲ್ಲಿ ಕೂತಿದ್ದೀವಿ. ಇನ್ನು ನಮ್ಮ ಕಸಿನ್ಸು ನಾವು ಎಲ್ಲ ಸೇರಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇನ್ನು ಇವಾಗ ಹೋಗಿ ಮಲ್ಕೋಬೇಕು. ಈಗ ಟೈಮ್ ಆಲ್ರೆಡಿ 12:30 ಆಗ್ತಿದೆ. ಇನ್ನು ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ ಕೂಡ ಬೇಗ ಎದ್ದಾಳಬೇಕು. ಸೊ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿಸ್ಕೊಂಡು ಇಲ್ಲೇ ಸುಮ್ಮನೆ ಕೂತಿದ್ದೀವಿ. ಇನ್ನು ಎದ್ದಿರೋಕ್ಕಾಗಲ್ಲ, ಮಲ್ಕೊಂಡು ಬೇಗ ಎದ್ದಾಳಬೇಕು. ನೋಡಿ, ನೈಟ್ ಅಂತೂ ಡೆಕೋರೇಷನ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದಕ್ಕೆ ಮತ್ತೆ ಒಂದು ಸ್ಮಾಲ್ ವಿಡಿಯೋ ತೊಗೊಂಡೆ. ಸೊ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಮಾತ್ರ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.